ಕೋಲಾರದಲ್ಲಿ ದಾಖಲೆ ಇಲ್ಲದೆ 46 ಲಕ್ಷ ಹಣ ಸಾಗಿಸುವಾಗ ಈಗ ಚುನಾವಣಾ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 46 ಲಕ್ಷವನ್ನ ಸೀಸ್ ಮಾಡಿದ್ದಾರೆ. ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇತಮಂಗಲದ ಶ್ರೀಹರಿ ಮಾರ್ಕೆಟ್ನಲ್ಲಿ ಅಧಿಕಾರಿಗಳು 46 ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಮತದಾರರಿಗೆ ಹಂಚಲು ಹಣ ಸಂಗ್ರಹದ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳಿಂದ ಟೋಟಲ್ 46 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ನೋಡಿ, ಕಂತೆ ಕಂತೆ ನೋಟು, ಬ್ಯಾಗ್ ಒಳಗೆ 46 ಲಕ್ಷ ಹಣ. ಆದರೆ ಇದು ಎಲ್ಲಿ ಹೋಗ್ತಾ ಇದೆ? ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಹಂಚಲು ತಂದಿರುವಂತಹ ಹಣ ಎನ್ನುವಂಥದ್ದು ಇಲ್ಲೀಗ ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಮೈಸೂರಿನಲ್ಲೂ ಕೂಡ 81.90 ಲಕ್ಷ ಹಣ ಸೀಸ್ ಆಗಿದೆ. ರಮ್ಮನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ನಗದು ಜಪ್ತಿ ಮಾಡಲಾಗಿದೆ. ಸಂದರ್ಭದಲ್ಲಿ KA09 MB 4996 ನಂಬರ್ನ ಗಾಡಿ ಇದು. ಕಾರ್ನಲ್ಲಿ ಕ್ಯಾಶ್ ಪತ್ತೆಯಾಗಿದೆ. ಮಂಡ್ಯದಿಂದ ಮೈಸೂರಿಗೆ ಬರ್ತಾ ಇರುವಂತಹ ಕಾರು. ಈ ಸಂದರ್ಭದಲ್ಲಿ ಕಾರನ್ನ ಪರಿಶೀಲನೆ ನಡೆಸಿದಾಗ ದಾಖಲೆ ಇಲ್ಲದೆ ಹಣವನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಈ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಒಂದು ಕೋಲಾರದಲ್ಲಿ 46 ಲಕ್ಷ ಹಣ, ಇನ್ನೊಂದು ಮೈಸೂರಿನಲ್ಲಿ 81.90 ಲಕ್ಷ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸದ್ಯ ಈಗ 89.90 ಲಕ್ಷ ಹಣ ಸಿಕ್ಕಿದೆ. ಈ ಚೆಕ್ ಪೋಸ್ಟ್ ನಲ್ಲಿ ಈಗ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ಸಂದರ್ಭದಲ್ಲಿ ಯಾರಿಗೆ ಸೇರ್ಬೇಕಾಗಿರುವಂತಹ ಹಣ ದಾಖಲೆ ಏನಾದರೂ ಕೊಟ್ಟಿದ್ರಾ ಅಥವಾ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಲಿಕೇಶ್, ಇದೇನು ಚುನಾವಣೆಗೆ ಕೆಲವೇ ಗಂಟೆ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ, ಅದರಲ್ಲೂ ಕೂಡ ಚೆಕ್ ಪೋಸ್ಟ್ ಗಳಲ್ಲಿ ಪೊಲೀಸರು ಹೈ ಅಲರ್ಟ್ ಎಲ್ಲ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ವಾಹನಗಳು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಮೈಸೂರಿಗೆ ಬರ್ತಾ ಇದ್ದಂತಹ ಕಾರನ್ನ ತಪಾಸಣೆ ಮಾಡುವಂತಹ ವೇಳೆಯಲ್ಲಿ 89 ಲಕ್ಷ ಹಣ ಪತ್ತೆ ಆಗಿರುವಂತದ್ದು. ಈ ಒಂದು ಕಾರ್ನಲ್ಲಿ 3 ಜನ ಮೈಸೂರಿಗೆ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಹಣಕ್ಕೆ ದಾಖಲೆಯನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಲ್ಲ. ಜೊತೆಗೆ ಅಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ಈ ಒಂದು ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದೇ ಡೆಪಾಸಿಟ್ ಮಾಡಬೇಕಾದ್ರೂ ಕೂಡ ಈ ಹಣದ ಮೂಲವನ್ನ ಕೊಡ್ಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ದಾಖಲೆಗಳನ್ನ ಕೊಟ್ಟಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಖಾಸಗಿ ಕಂಪನಿಗೆ ಸೇರುವಂತಹ ಹಣ ಅಂತ ಹೇಳಲಾಗ್ತದೆ. ಆದ್ರೆ ಮತದಾರರಿಗೆ ಹಂಚೋಕೆ ತಗೋಗ್ತಾ ಇದ್ರೆ ಅದ್ರ ಬಗ್ಗೆ ಈಗ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಆದ್ರೆ ಖಾಸಗಿ ಸಂಸ್ಥೆಗೆ ಸೇರಿರುವಂತಹ ಹಣ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಅದು ರಾತ್ರಿ ಹೊತ್ತಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಚುನಾವಣಾಧಿಕಾರಿಗಳು ಆ ಒಂದು ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಹಣವನ್ನು ಈಗಾಗಲೇ ಸೀಸ್ ಎಲ್ಲ ಮಾಡಿದ್ದಾರೆ. ಜೊತೆಗೆ IT ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸದ್ಯಕ್ಕೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗೆ ಕೋಲಾರದಿಂದ ಸುರೇಶ್ ಅವರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗಾಗಲೇ 46 ಲಕ್ಷ ಹಣ ಸೀಸ್ ಆಗಿದೆ. ಎಲ್ಲಿಂದ ಹಣ ಸಾಗಾಟ ಮಾಡ್ತಾ ಇರುವಂತದ್ದು, ಯಾರಿಗೆ ಸೇರ್ಬೇಕಾಗಿರುವಂತ ಏನಾದರೂ ದಾಖಲೆ ಸಿಗ್ತಾ ಇದೆಯಾ? ಖಂಡಿತ ನಿಕೇಶ್, ಏನು ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗಲೇ ಇವತ್ತು ಸುಮಾರು 40 ಲಕ್ಷ ರು ಹಣ ಸಿಕ್ಕಿರುವಂತದ್ದು. ಮತ್ತೆ ಅದರಲ್ಲೂ ಸಹ ದಾಖಲೆ ಇಲ್ಲದ ಹಣ ಸಂಗ್ರಹವಾಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಏನು ಬೇತಮಂಗಲದ ಶ್ರೀಹರಿ ಮಾರ್ಕೆಟ್ನಲ್ಲಿ, ಅಂದ್ರೆ ಶ್ರೀಹರಿ ಸೂಪರ್ ಮಾರ್ಕೆಟ್ನಲ್ಲಿ ದೊರೆತಿರುವಂತದ್ದು. ಅದರಲ್ಲೂ ಸಹ ಈ ಹಣ ಏನು ಮತದಾರರಿಗೆ ಹಂಚಿಕೆ ಮಾಡಲು ಎಂಬ ಆರೋಪದಡಿಯಲ್ಲಿ ಏನು ಚುನಾವಣಾಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಸುಮಾರು 46 ಲಕ್ಷ ಸಿಕ್ಕಿರುವಂತದ್ದು. ಆದ್ರೆ ಇದು ಯಾವ ಪಕ್ಷಕ್ಕೆ ಸೇರಿದ್ದು ಎಂಬುದು ಇನ್ನು ನಿಖರವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ. ಸದ್ಯ ಏನ್ ಚುನಾವಣಾಧಿಕಾರಿಗಳು ಸೇರಿದಂತೆ IT ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಹಣವನ್ನು ವಶಪಡಿಸಿಕೊಂಡಿರುವಂತದ್ದು. ಇದರ ಸಂಬಂಧ ತನಿಖೆಯನ್ನು ಸಹ ಶುರು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ ಹಣ ಏನು ಕಂತೆ ಹಣ ಸಿಕ್ಕಿರುವಂತದ್ದು. ಅದರಲ್ಲೂ ಸಹ ಏನು ಒಂದು ಬ್ಯಾಗಿನಲ್ಲಿ ಸೂಪರ್ ಮಾರ್ಕೆಟ್ ನಲ್ಲಿ ಬಚ್ಚಿಟ್ಟಿರುವಂತಹ ಹಣ ಇವತ್ತು ಸಿಕ್ಕಿರುವಂತದ್ದು. ಸಾಕಷ್ಟು ಅಧಿಕಾರಿಗಳ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಇದು ಸಂಪೂರ್ಣವಾಗಿ ಯಾವ ಪಕ್ಷಕ್ಕೆ ಸೇರಿದೆ ಎಂಬುದರ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತದ್ದು. ನಿಕೇಶ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.